ಕ್ರಿಸ್ಟಿಯಾನೋ ರೊನಾಲ್ಡೋ ಹೆಸರು ಯಾರಿಗೆ ಗೊತ್ತಿಲ್ಲ ಹೇಳಿ. ಪೋರ್ಚುಗೀಸ್ ತಂಡದ ಈ ಒಬ್ಬ ಲೆಜೆಂಡ್ರಿ ಆಟಗಾರ ಅಂದರೆ ಇಡೀ ಪ್ರಪಂಚಕ್ಕೆ ಗೊತ್ತು. ಈ ರೊನಾಲ್ಡೋ ಇದೀಗ ಯೂಟ್ಯೂಬ್ ಜಗತ್ತಿಗೂ ಕಾಲಿಟ್ಟಿದ್ದಾರೆ. ಫುಟ್ಬಾಲ್ ಮ್ಯಾಚ್ನಲ್ಲಿ ರೊನಾಲ್ಡೋ ಹೇಗೆ ಮ್ಯಾಜಿಕ್ ಮಾಡ್ತಾರೋ ಅದೇ ರೀತಿ ಯೂಟ್ಯೂಬ್ನಲ್ಲೂ ಧೂಳೆಬ್ಬಿಸ್ತಿದ್ದಾರೆ. ಯೂಟ್ಯೂಬ್ ಚಾನಲ್ ಶುರು ಮಾಡಿದ ಒಂದೇ ದಿನದಲ್ಲಿ ಬರೋಬ್ಬರಿ 30 ಮಿಲಿಯನ್ಗೂ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿದ್ದಾರೆ. ಯು ಆರ್ ಕ್ರಿಸ್ಟಿಯಾನೋ ಅನ್ನೋದು ಈ ರೊನಾಲ್ಡೋ ಚಾನಲ್ನ ಹೆಸರು. ಇದರ ಹವ ಹೇಗಿತ್ತು ಅಂತಂದರೆ, ಕೇವಲ 24 ಗಂಟೆಗಳಲ್ಲಿ ಬರೋಬ್ಬರಿ 30 ಮಿಲಿಯನ್ ಜನ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರು. ಚಾನಲ್ ಕ್ರಿಯೇಟ್ ಮಾಡಿದ ಕೇವಲ ಒಂದೇ ಗಂಟೆಯಲ್ಲಿ 1 ಮಿಲಿಯನ್ ಜನ ಫಾಲೋ ಮಾಡಿದರು. ಅಂದರೆ ಒಂದು ಫುಟ್ಬಾಲ್ ಮ್ಯಾಚ್ ಮುಗಿಯೋ ಟೈಮ್ನಲ್ಲೇ ಮಿಲಿಯನ್ ಗಟ್ಟಲೆ ಜನ ರೊನಾಲ್ಡೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರು. ರೊನಾಲ್ಡೋ 2 ದಿನದ ಅವಧಿಯಲ್ಲಿ ಅವರ ಚಾನಲ್ಗೆ ಹಾಕಿದ್ದು ಬರೀ 19 ವಿಡಿಯೋ. ಆದರೆ ಇಷ್ಟೇ ವಿಡಿಯೋಗೆ ಬರೋಬ್ಬರಿ 32 ಮಿಲಿಯನ್ ಜನ ಫಾಲೋ ಮಾಡ್ತಿದ್ದಾರೆ. ರೊನಾಲ್ಡೋ ಪೇಜ್ಗೆ ಹರಿದು ಬಂದಿದ್ದು 2 ದಿನದಲ್ಲಿ 120 ಮಿಲಿಯನ್ ವ್ಯೂಸ್. ಅಂದರೆ 12 ಕೋಟಿಗೂ ಹೆಚ್ಚು ಜನ ರೊನಾಲ್ಡೋ ವಿಡಿಯೋನ ನೋಡಿದ್ದಾರೆ. ಈ ಯೂಟ್ಯೂಬ್ ಲೆಕ್ಕಾಚಾರಗಳನ್ನು ನೋಡಿದ್ರೆ ಒಂದೇ ದಿನಕ್ಕೆ ರೊನಾಲ್ಡೋಗೆ ಬಂದಿರೋದು 2.5 ಕೋಟಿಯಿಂದ 5 ಕೋಟಿಯಷ್ಟು ಹಣ. ಇವ್ರ ಅಕೌಂಟ್ಗೆ 5 ಕೋಟಿ ಹಣ ಸೇರಿದೆ ಅಂತಂದರೆ ಒಂದು ತಿಂಗಳು ಏನಾದರೂ ರೊನಾಲ್ಡೋ ವಿಡಿಯೋ ಇದೇ ರೀತಿ ವ್ಯೂಸ್ ಕಂಡ್ರೆ 75ರಿಂದ 150 ಕೋಟಿ ಅವ್ರ ಅಕೌಂಟ್ಗೆ ಬಂದು ಬೀಳುತ್ತೆ. ಕ್ರಿಸ್ಟಿಯಾನೋ ರೊನಾಲ್ಡೋ ಒಂದು ದಿನಕ್ಕೆ 2.5ರಿಂದ 5 ಕೋಟಿ ದುಡ್ಡು ಮಾಡಿದ್ದು ಏನು ಅಂತ ಹೆಚ್ಚು ವಿಚಾರ ಅಲ್ಲ. ಯಾಕೆಂದರೆ ರೊನಾಲ್ಡೋ ಬೇರೆ ಬೇರೆ ಜಾಹೀರಾತುಗಳಿಂದಲೇ ಕೋಟಿ ದುಡಿತಾರೆ. ರೊನಾಲ್ಡೋ ಒಟ್ಟು ಮೌಲ್ಯ ನೀವು ಕೇಳಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ. ಯಾಕೆಂದರೆ ರೊನಾಲ್ಡೋ ಬಳಿ ಇರೋದು ಬರೋಬ್ಬರಿ 8,000 ಕೋಟಿಗೂ ಹೆಚ್ಚು ಆಸ್ತಿ ಇದೆ. ರೊನಾಲ್ಡೋ ಒಂದು ಮ್ಯಾಚ್ಗೆ ತಗೊಳ್ಳೋ ಸಂಬಳನೇ ಬರೋಬ್ಬರಿ 10 ಕೋಟಿ. ಒಂದು ವರ್ಷದಲ್ಲಿ ರೊನಾಲ್ಡೋ ಅಕೌಂಟಿಗೆ ಬಂದು ಬೀಳೋದು ಬರೋಬ್ಬರಿ ಮ್ಯಾಚ್ಗಳಿಂದನೇ 20 ಕೋಟಿ. 20 ಕೋಟಿ ಯೂರೋ ಲೆಕ್ಕದಲ್ಲಿ, ಆ 20 ಕೋಟಿ ಯೂರೋ ಅಂದರೆ ಭಾರತದ ಲೆಕ್ಕದಲ್ಲಿ ಹೇಳೋದಾದರೆ ವರ್ಷಕ್ಕೆ ಹತ್ರ 2,000 ಕೋಟಿ ಇನ್ಕಮ್ ಇದೆ. ಇದರ ಜೊತೆಗೆ ಇನ್ಸ್ಟಾಗ್ರಾಮ್ನಲ್ಲೂ ಅವರು ಹಾಕೋ ಒಂದು ವಿಡಿಯೋ ಪೋಸ್ಟ್ಗೆ 25 ಕೋಟಿ ಹಣ ಪಡಿತಾರೆ. ಇನ್ನು ಇವರ ಜಾಹೀರಾತುಗಳಿಗಂತೂ ಲೆಕ್ಕನೇ ಇಲ್ಲ. ರೊನಾಲ್ಡೋ ಒಂದೊಂದು ಸೆಕೆಂಡ್ ಜಾಹೀರಾತಿಗೂ ಕೋಟಿ ಹಣ ಪಡಿತಾರೆ. ಇಡೀ ವಿಶ್ವದಲ್ಲೇ ಅತಿ ದುಬಾರಿ ಫುಟ್ಬಾಲ್ ಆಟಗಾರ ಎನಿಸಿರೋ ರೊನಾಲ್ಡೋ ಈಗ ಯೂಟ್ಯೂಬ್ನಲ್ಲಿ ಒಂದೇ ದಿನಕ್ಕೆ 5 ಕೋಟಿ ಹಣ ಪಡೆದಿರೋದು ದೊಡ್ಡದೇನೂ ಅಲ್ವೇ ಅಲ್ಲ.